ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಲಿವಿಂಗ್ ಹಿಸ್ಟರಿ ಬರೆದವರು ಹಿಲರಿ ಕ್ಲಿಂಟನ್. ಎರಡನೇ ಪ್ರಶ್ನೆ, ಭಾರತಕ್ಕೆ ಭೇಟಿ ಕೊಟ್ಟ ಪ್ರಥಮ ಅಮೆರಿಕದ ಅಧ್ಯಕ್ಷ ಡಿ ಐಸೆನ್ ಹೋವರ್. ಮೂರನೇ ಪ್ರಶ್ನೆ, ಏಷ್ಯನ್ ಗೋಲ್ಡ್ ಪದಕವನ್ನು ಗೆದ್ದ ಪ್ರಥಮ ಮಹಿಳೆ ಕಮಲಜೀತ್ ಸಂಧು. ನಾಲ್ಕನೇ ಪ್ರಶ್ನೆ, ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು? ನಿಕೋಟಿನ್. ಐದನೇ ಪ್ರಶ್ನೆ, ಹಸಿರು ನೋಟವೆಂದು ಕರೆಯಲ್ಪಡುವುದು ಯಾವುದು? ಟೀ. ಆರನೇ ಪ್ರಶ್ನೆ, ಯಾವ ಪ್ರದೇಶವು ಕರ್ನಾಟಕದ ಭತ್ತದ ಕಣಜ ಎಂದು ಕರೆಯಲ್ಪಟ್ಟಿದೆ? ಗಂಗಾವತಿ. ಏಳನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಾಂಪ್ರದಾಯಿಕ ಬಾವಿ ನೀರಾವರಿಯನ್ನು ಹೊಂದಿದೆ? ಬೆಳಗಾವಿ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ನೀರಾವರಿಯ ಮುಖ್ಯ ಆಕರ ಯಾವುದು? ಕೊಳವೆ ಬಾವಿಗಳು ಸೇರಿದಂತೆ ಬಾವಿಗಳು. ಒಂಬತ್ತನೇ ಪ್ರಶ್ನೆ, ಕೃಷ್ಣ ಕೊಳ್ಳದ ಅಡಿ ಬರುವ 10 ನೀರಾವರಿ ಕಾಮಗಾರಿಗಳನ್ನು ಭರದಿಂದ ನಿರ್ವಹಿಸಲು ರಾಜ್ಯ ಸರ್ಕಾರ ರಚಿಸಿರುವ ಸಂಸ್ಥೆ ಕರ್ನಾಟಕ ನೀರಾವರಿ ನಿಗಮ. ಹತ್ತನೇ ಪ್ರಶ್ನೆ, ಯಾವ ನದಿಯು ಕರ್ನಾಟಕದಲ್ಲಿ ಉಗಮಗೊಳ್ಳುತ್ತದೆ ಮತ್ತು ರಾಜ್ಯದೊಳಗೆ ಮಾತ್ರ ತನ್ನ ಜಲಾನಯನ ಪ್ರದೇಶವನ್ನು ಒಳಗೊಂಡಿರುತ್ತದೆ? ಶರಾವತಿ. 11ನೇ ಪ್ರಶ್ನೆ, ರಾಜಸ್ಥಾನದ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರಾವರಿ ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. 12ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. 13ನೇ ಪ್ರಶ್ನೆ, ಭಾರತದಲ್ಲಿ ಮಲ್ಬರಿ ರೇಷ್ಮೆಯ ಹೆಚ್ಚು ಉತ್ಪಾದಕ? ಕರ್ನಾಟಕ. 14ನೇ ಪ್ರಶ್ನೆ, ರಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ? ಅಕ್ಟೋಬರ್ನಿಂದ ನವೆಂಬರ್. 15ನೇ ಪ್ರಶ್ನೆ, ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಯುವಿಕೆ ಅವಶ್ಯಕತೆಯಾಗಿದೆ? ಅಕ್ಕಿ. 16ನೇ ಪ್ರಶ್ನೆ, ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ರೇಷ್ಮೆ. 17ನೇ ಪ್ರಶ್ನೆ, ಭಾರತದ ಹೆಚ್ಚಿನ ಏಲಕ್ಕಿಯು ಇಲ್ಲಿ ಬೆಳೆಯುತ್ತದೆ? ಕೇರಳ. 18ನೇ ಪ್ರಶ್ನೆ, ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಬಿಹಾರ. 19ನೇ ಪ್ರಶ್ನೆ, ಅರೇಬಿಕಾ ಮತ್ತು ರೋಬಸ್ಟೋ ಇದರ ಮುಖ್ಯ ವೈವಿಧ್ಯಮಗಳು? ಕಾಫಿ. 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು ಬೆಳೆಯುವ ಜಿಲ್ಲೆಗಳು? ಗುಲ್ಬರ್ಗ, ಧಾರವಾಡ, ದಾವಣಗೆರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.